ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನು ಇಲ್ಲಿ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಒಬ್ಬ ಸೀನಿಯರ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇನ್ ಜನರಲ್ ಬಗ್ಗೆ. ತುಂಬ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೇ ಒಂಥರ ಭಯ. ಹಲವಾರು ಟ್ರೀಟ್ಮೆಂಟ್ಗಳಿವೆ ಇವಾಗ. ಸೊ ಯಾವ ಥರ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಏನಿವೆ ಆ್ಯಂಡ್ ಅದರದ್ದು ಇವಾಗ ಸಾಕಷ್ಟು ಅಡ್ವಾನ್ಸಸ್ ಆಗ್ತಾನೆ ಇರುತ್ತೆ. ದಿನೇ ದಿನೇ ಒಂದು ಹೊಸ ಮೆಡಿಸಿನ್ ಬರುತ್ತೆ, ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತವೆ ಕ್ಯಾನ್ಸರ್ ರಿಸರ್ಚು ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ಸಲ್ಲಿ. ಅದ್ರ ಬಗ್ಗೆ ಒಂದಿಷ್ಟು ಬ್ರೀಫಾಗಿ ನಿಮಗೆ ಹೇಳ್ತೀನಿ. ಸೊ ಬ್ರಾಡಾಗಿ ಓವರಾಲ್ ಹೇಳಬೇಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಸರ್ಜರಿ ಒಂದು ಕಾಂಪೊನೆಂಟ್, ಅದಲ್ಲದೆ ಮತ್ತು ರೇಡಿಯೇಷನ್ ಥೆರಪಿ ಅಂತ ಮಾಡ್ತೀವಿ ಆ್ಯಂಡ್ ದೆನ್ ಕೀಮೊಥೆರಪಿ. ಆ್ಯಂಡ್ ಈಗ ಬಂದ್ಬಿಟ್ಟು ಒಂದು ಪ್ರಿಸಿಷನ್ ಮೆಡಿಸಿನ್ ಇಲ್ಲ ಪ್ರಿಸಿಷನ್ ಆಂಕಾಲಜಿ ಇಲ್ಲ ಟಾರ್ಗೆಟೆಡ್ ಥೆರಪಿ, ಈ ಥರದ್ದು ಹಲವಾರು ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಬಂದಿದ್ದಾವೆ. ಸೊ ಸರ್ಜರಿ ಮೇಯ್ನಾಗಿ ಯಾವಾಗ ಮಾಡ್ತೀವಿ ಅಂದರೆ, ಒಂದು ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಿರಲಿ, ಒಂದು ಅರ್ಲಿ ಸ್ಟೇಜ್ ಒಂದೇ ಒಂದು ಜಾಗದಲ್ಲಿ ಕ್ಯಾನ್ಸರ್ ಇದೆ ಅಂತಂದರೆ ಸೊ ಅದನ್ನು ಸರ್ಜಿಕಲಾಗಿ ರಿಸೆಕ್ಟ್ ಮಾಡೋದಂದರೆ ಸರ್ಜಿಕಲಿ ಅದನ್ನು ತೆಗೆದುಬಿಟ್ರೆ ಅದು ಇಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ನಮಗೆ. ಸೊ ಏನಾಗುತ್ತೆ, ಯೂಶಲಿ ಸರ್ಜರಿ ಮಾಡಿ ತೆಗಿಬೇಕಾದ್ರೆ ಕ್ಯಾನ್ಸರ್ ಅಲ್ಲದೆ ಅದ್ರ ಸುತ್ತೂರು ಒಂದು ಮಾರ್ಜಿನ್ ತೊಗೊಂಡ್ಬಿಟ್ಟು ತೆಗಿತಾರೆ. ಸೊ ಆ ಥರದ್ದು ಒಂದು ಸ್ಟೇಜಲ್ಲಿ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಇಲ್ಲ ಎಲ್ಲ ಪೇಷಂಟ್ಸ್ಗೂ ಏನಾಗುತ್ತೆ, ಅದು ಇಟ್ ವಿಲ್ ಗೆಟ್ ಕ್ಯೂರ್ಡ್ ಆ್ಯಂಡ್ ಅದರದ್ದೊಂದು ಸೈಜು ಇಲ್ಲ ಆ ಒಂದು ಟ್ಯೂಮರ್ದು ಏನಿದೆ ಆ ಬಿಹೇವಿಯರ್ ನೋಡಿಕೊಂಡು ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾಗುತ್ತೋ ಬೇಡವೋ ಇದನ್ನೆಲ್ಲ ವಿ ಡಿಸೈಡ್. ಸೊ ಸರ್ಜರಿ ಬಂದ್ಬಿಟ್ಟು ಮೇನ್ಲಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಲ್ಲಿ ಇಟ್ ಈಸ್ ಒನ್ ಮೇನ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್. ಅದಲ್ಲದೆ ಅಡ್ವಾನ್ಸ್ಡ್ ಸ್ಟೇಜಲ್ಲೂ ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಈ ಕರಳದು ಮ್ಯಾಲಿಗ್ನೆನ್ಸಿ ಆಗಿದೆ, ಕರಳದು ಟ್ಯೂಮರ್ಸ್ ಆಗಿ ಕರಳು ಬ್ಲಾಕ್ ಆಗಿತ್ತು, ಆ ಥರದ್ದು ಸಿಚುವೇಶನ್ಸಲ್ಲಿನೂ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಥರದ ಸಿಚುವೇಷನಲ್ಲಿ ಸರ್ಜರಿ ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಆಪ್ಷನ್ ನಮಗೆ. ಆ್ಯಂಡ್ ಸೆಕೆಂಡ್, ನಾನು ಹೇಳ್ದಂಗೆ ಡಿಪೆಂಡಿಂಗ್ ಆನ್ ದ ಸ್ಟೇಜು, ಟೈಪ್ ಆಫ್ ಟ್ಯೂಮರು, ಅದರದ್ದು ಬಯಾಲಜಿ ಏನು, ಇದೆಲ್ಲನೂ ನೋಡಿ ವಿ ಡಿಸೈಡ್ ವೆದರ್ ಟು ಗಿವ್ ಕೀಮೊಥೆರಪಿ ಕೊಡೋದು ಇಲ್ಲ ರೇಡಿಯೇಷನು, ಈ ಥರದ್ದೆಲ್ಲ ಬೇಕಾಗುತ್ತೆ. ಸೊ ಈ ಒಂದು ಬೇರೆ ಆಪ್ಷನ್ಸಲ್ಲಿ ಕೀಮೊಥೆರಪಿ ಏನು ಮತ್ತು ನ್ಯೂವರ್ ಅಡ್ವಾನ್ಸಸ್ಸು, ಪ್ರಿಸಿಷನ್ ಥೆರಪಿ, ಟಾರ್ಗೆಟೆಡ್ ಥೆರಪಿ ಇದೇನು ಅನ್ನೋದನ್ನು ಸ್ವಲ್ಪ ಹೇಳ್ತೇನೆ ನಿಮಗೆ. ಸೊ ಕೀಮೊಥೆರಪಿ ಬಂದ್ಬಿಟ್ಟು ತುಂಬ ಜನರಿಗೆ ಕೀಮೋ ಅಂದರೆ ಅದು ಏನೋ ಒಂದು ದೊಡ್ಡ ಮೇಜರ್ ಪ್ರೊಸೀಜರು, ಇಲ್ಲಾಂದರೆ ಏನೋ ಒಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಇರುತ್ತೆ, ಈ ಥರದ್ದು ಹಲವಾರು ಒಂದು ಮಿತ್ ಅಂತ ಹೇಳ್ಬೋದು. ಈ ಥರದ್ದು ಒಂದು ನೋಷನ್ ಇರುತ್ತೆ ಅವ್ರಿಗೆ. ಅವ್ರು ಬಂದು ಕೇಳಬೇಕಾದ್ರೆ ಈ ಥರದ್ದು ಒಂದು ಡೌಟಲ್ಲಿ ಇಲ್ಲ ಕೀಮೊಥೆರಪಿ ಅಂದರೆ ತುಂಬಾ ರಿಸ್ಕು, ಡೇಂಜರು, ಈ ಥರದ್ದು ಒಂದು ಭಾವನೆ ಇಟ್ಕೊಂಡಿರ್ತಾರೆ ಜನರು. ಸೊ ಕೀಮೊಥೆರಪಿ ಮೇನ್ಲಿ ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ ಮೆಡಿಸಿನ್ ಅಷ್ಟೇ. ನೀವು ನೋಡಿರ್ತೀರ ಸಿಂಪಲ್ ಐ ವಿ ವಯಲ್ಸು, ಐ ವಿ ಇಂಜೆಕ್ಷನ್ಗೆ ಸಿಂಪಲ್ ವಯಲ್ಸ್ ಏನಿದೆ ಆ ಥರದ್ದೊಂದು ಇಂಜೆಕ್ಷನ್ನೇ. ಬಟ್ ಏನಂದರೆ ಆ ಒಂದು ಗ್ರೂಪ್, ಆ ಒಂದು ಕ್ಯಾನ್ಸರ್ಗೆ ಟ್ರೀಟ್ ಮಾಡೋ ಮೆಡಿಸಿನ್ಸ್ದು ಆ ಒಂದು ಗ್ರೂಪ್ ಏನಿದೆ ಅದನ್ನು ಕೀಮೊಥೆರಪಿ ಅಂತ ಕರಿತೇವೆ ಅಷ್ಟೇ. ಸೊ ನಾರ್ಮಲಿ ಏನು ಮಾಡ್ತೀವಿ, ಈ ಒಂದು ಇಂಜೆಕ್ಷನ್ ವಯಲ್ಸ್ನೇನಿದೆ ಒಂದು ಸಲೈನ್ ಬಾಟ್ಲು ಇಲ್ಲ ಡ್ರಿಪ್ಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಡ್ರಿಪ್ ಆಗಿ ಕೊಡ್ತೇವೆ ಅದನ್ನು. ಸೊ ಆ್ಯಂಡ್ ಮೆಜಾರಿಟಿ ಜನರು ಕೇಳೋದೇನೆಂದರೆ ಇದು ಕೊಡಬೇಕಾದ್ರೆ ನೋವಾಗುತ್ತಾ, ತುಂಬಾ ಕಷ್ಟ ಆಗುತ್ತಾ ನಮಗೆ ಅಂತ ಕೇಳ್ತಾರೆ. ಸೊ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಬರಲ್ಲ. ಇಟ್ ವಿಲ್ ಬಿ ಸಿಂಪಲ್ ಒಂದು ಐ ವಿ ಡ್ರಿಪ್ ಥರ, ಅದು ಅಷ್ಟೇ. ತುಂಬ ರೇರಾಗಿ ಕೆಲವೊಂದು ಜನರಿಗೆ ಆ ಡ್ರಿಪ್ ಹೋಗಬೇಕಾದ್ರೆ ರಿಯಾಕ್ಷನ್ಸ್ ಬರೋ ಒಂದು ಸಾಧ್ಯತೆ ಇರುತ್ತೆ. ಬಟ್ ಆ ರಿಯಾಕ್ಷನ್ಸ್ಗೆಲ್ಲ ನಾವು ಮುಂಚಿತವಾಗಿಯೇ ಆ ಮೆಡಿಸಿನ್ಸು ಅದೆಲ್ಲ ಕೊಟ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಸೊ ಮೋಸ್ಟ್ ಅಲ್ಲ, ಈ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಏನೂ ಒಂದು ಪ್ರಾಬ್ಲಮ್ ಇಲ್ಲದೆ ಇದು ಇಟ್ ವಿಲ್ ಗೋ ಆ್ಯಸ್ ಅ ಸಿಂಪಲ್ ಐ ವಿ ಡ್ರಿಪ್ ಅಷ್ಟೆ. ಸೊ ಇದು ಬ್ರಾಡರ್ ಇದು ಬಂದ್ಬಿಟ್ಟು ಒಂದು ಕೀಮೊಥೆರಪಿ ಅಂತ ಒಂದು ಗ್ರೂಪ್ ಆಫ್ ಮೆಡಿಸಿನ್ಸ್. ಸೊ ಈ ಥರ ಕೀಮೊಥೆರಪಿ ಮಾಡ್ತೇವೆ. ಆ್ಯಂಡ್ ಕೀಮೊಥೆರಪಿದು ಪ್ರಿನ್ಸಿಪಲ್ ಯಾವ ಥರ ವರ್ಕ್ ಆಗುತ್ತೆ ಕೀಮೊಥೆರಪಿ ಅಂದರೆ, ಈ ಒಂದು ಗ್ರೋಯಿಂಗ್ ಸೆಲ್ಸ್ ಏನಿದೆ ಫಾಸ್ಟಾಗಿ ಯಾವ ಸೆಲ್ಸ್ ಗ್ರೋ ಆಗುತ್ತೆ ಆ ಒಂದು ಸೆಲ್ಸ್ ಮೇಲೆ ಇದು ಆ್ಯಕ್ಟ್ ಆಗುತ್ತೆ. ಸೊ ಯಾವಾಗಲೂ ನಮಗೆ ಒಂದು ಗ್ರೋಯಿಂಗ್ ಫ್ರ್ಯಾಕ್ಷನ್ ಅಂತ ಇರುತ್ತೆ ಈ ಟ್ಯೂಮರ್ ಸೆಲ್ಸಲ್ಲಿ. ಆ ಒಂದು ಗ್ರೋಯಿಂಗ್ ಫ್ರ್ಯಾಕ್ಷನ್ ಏನಿದೆ ಅದ್ರ ಮೇಲೆ ಈ ಕೀಮೊಥೆರಪಿ ಚೆನ್ನಾಗಿ ವರ್ಕ್ ಆಗೋದು. ಬಟ್ ಅದರದ್ದು ಒಂದು ಪ್ರಾಬ್ಲಮ್ ಏನಂದರೆ, ಈ ಸೈಡ್ ಎಫೆಕ್ಟ್ಸ್ ಆಫ್ ಕೀಮೊಥೆರಪಿ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹೇರ್ ಲಾಸ್ ಆಗುತ್ತೆ, ಮ್ಯೂಕೋಸೈಟಿಸ್ ಅಂದರೆ ಬಾಯಿ ಒಳಗಡೆ ಈ ಹುಣ್ಣು ಥರ ಆಗೋದು,
ಈ ಥರದ್ದು ಒಂದಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಕೀಮೊಥೆರಪಿಯಲ್ಲಿ. ಬಟ್ ಅದು ಬರೋದು ಯಾವುದಕ್ಕಂದರೆ ಈ ಸೆಲ್ಸು, ಈ ನಾರ್ಮಲಿ ಮ್ಯೂಕೋಸಾ ಸೆಲ್ಸ್ ಏನಿದೆ ಮತ್ತು ಹೇರ್ಸು ಇದೆಲ್ಲ ಏನಿದೆ ಅದನ್ನೂ ಒಂದು ಗ್ರೋಯಿಂಗ್ ಫ್ರ್ಯಾಕ್ಷನ್. ಸೊ ಹಾಗಾಗಿ ಕೀಮೊಥೆರಪಿಯಲ್ಲಿ ಕೆಲವೊಂದು ಎಫೆಕ್ಟ್ ಕ್ಯಾನ್ಸರ್ ಸೆಲ್ಸಲ್ಲಿ ಬರೋದಲ್ಲದೆ ಈ ನಾರ್ಮಲ್ ಸೆಲ್ಸು ಒಂದು ಸ್ವಲ್ಪ ಸೈಡ್ ಎಫೆಕ್ಟಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಮೆಜಾರಿಟಿ ಆಫ್ ದ ಸೈಡ್ ಎಫೆಕ್ಟ್ಸ್ನಲ್ಲೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಅದು ಇಟ್ ಇಸ್ ಟೆಂಪರರಿ ಸೈಡ್ ಎಫೆಕ್ಟ್, ಅದೇನು ಪರ್ಮನೆಂಟ್ ಸೈಡ್ ಎಫೆಕ್ಟಾಗಿ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಮೋಸ್ಟ್ ಟೈಮ್ಸಲ್ಲಿ ಇಟ್ ಈಸ್ ಮ್ಯಾನೇಜಬಲ್. ಸೊ ಯಾವುದೇ ಒಂದು ಆ ಥರದ್ದು ಮೇಜರ್ ರಿಸ್ಕು, ನೋವಾಗೋದು ಈ ಥರದ್ದು ಪ್ರಾಬ್ಲಮ್ಸ್ ಕಾಣಿಸಲ್ಲ. ಸೊ ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಬ್ರೀಫ್ ಓವರ್ವ್ಯೂ ಆಫ್ ಕೀಮೊಥೆರಪಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ನ್ಯೂವರ್ ಅಡ್ವಾನ್ಸಸಲ್ಲಿ ನಮಗೆ ಇವಾಗ ಇಮ್ಯುನೊಥೆರಪಿ ಅಂತ ಒಂದು ಆಪ್ಷನ್ ಇದೆ. ಇಮ್ಯುನೊಥೆರಪಿನೂ ಬಂದ್ಬಿಟ್ಟು ಒಂದು ಕ್ಲಾಸ್ ಆಫ್ ಡ್ರಗ್ಸ್ ಅದು. ಸೊ ಅದನ್ನೂ ಒಂದು ಐ ವಿ ಮೆಡಿಸಿನ್, ಐ ವಿ ಡ್ರಿಪ್ ಥರನೇ ಕೊಡೋವಂಥ ಒಂದು ಮೆಡಿಸಿನ್ ಅದು. ಅದೇನು ಮಾಡುತ್ತೆ, ಈ ಬಾಡಿದು ಇವಾಗ ಪೇಷಂಟ್ದು ಓನ್ ಇಮ್ಯೂನ್ ಸಿಸ್ಟಮ್ ಏನಿದೆ ಆ ಇಮ್ಯೂನ್ ಸಿಸ್ಟಮ್ನ ಟಾರ್ಗೆಟೆಡ್ ಇದು ಥರ ಏನು ಈ ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದನ್ನು ಸ್ಪೆಸಿಫಿಕ್ಕಾಗಿ ಇಮ್ಯೂನ್ ಸಿಸ್ಟಮೇ ಟಾರ್ಗೆಟ್ ಮಾಡೋ ಥರ ಮಾಡುತ್ತೆ. ಸೊ ಹಾಗಾಗಿ ಅದರದ್ದು ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ. ಕೀಮೋನಲ್ಲಿ ಕಾಣಿಸೋ ಅಂಥ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಈ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಯಾವುದೇ ಒಂದು ಕಾಯಿಲೆ ಆಗಲಿ ಏನೇ ಇದ್ರೂ ಅದು ನಮ್ಮದು ಇಟ್ ಈಸ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಏನೇ ಒಂದು ಫ್ಲೂ ಬಂತು, ಕಾಫ್, ಕೋಲ್ಡ್, ಇನ್ಫೆಕ್ಷನ್ಸ್ ಅಂದ್ಕೊಳ್ಳಿ, ಫಸ್ಟು ಆ್ಯಕ್ಟಿವೇಟ್ ಆಗೋದೇ ಇಮ್ಯೂನ್ ಸಿಸ್ಟಮ್. ಅದೇ ರೀತಿಯಲ್ಲಿ ಕ್ಯಾನ್ಸರ್ನಲ್ಲೂ ಫಸ್ಟ್ ಆ್ಯಕ್ಟಿವೇಟ್ ಆಗೋದೇ ಇಮ್ಯೂನ್ ಸಿಸ್ಟಮ್. ಬಟ್ ಕ್ಯಾನ್ಸರ್ ಸೆಲ್ಸ್ ಏನು ಮಾಡುತ್ತೆ, ಕ್ಯಾನ್ಸರ್ ಸೆಲ್ದು ಒಂದು ಲಕ್ಷಣ ಏನಂದರೆ ಸಂಹೌ ಆ ಒಂದು ಇಮ್ಯೂನ್ ಸಿಸ್ಟಮಿಂದ ಡಿಟೆಕ್ಟ್ ಆಗೋದನ್ನು ಇದು ಎಸ್ಕೇಪ್ ಆಗುತ್ತೆ. ಸೊ ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಡಿಟೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಇಮ್ಯುನೊಥೆರಪಿ ಕೊಡೋದ್ರಿಂದ ಈ ಸೆಲ್ಸು ಯಾವುದು ಈ ಥರ ಡಿಟೆಕ್ಷನ್ನ ಎಸ್ಕೇಪ್ ಆಗಿರೋ ಸೆಲ್ಸು ಆ ಒಂದು ಮೆಕ್ಯಾನಿಸಮ್ ಏನಿದೆ ಅದನ್ನು ಇಮ್ಯುನೊಥೆರಪಿ ಡ್ರಗ್ಸ್ ಕೊಡೋದ್ರಿಂದ ಅದನ್ನು ನಾವು ಸ್ಟಾಪ್ ಮಾಡಿಬಿಟ್ಟು ವಿ ಟ್ರೈ ಟು ಮೇಕ್ ದ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಸೆಲ್. ಸೊ ಅದು ಬಂದ್ಬಿಟ್ಟು ಒಂದು ಬೇಸಿಕ್ ಪ್ರಿಮೈಸ್ ಈ ಇಮ್ಯುನೊಥೆರಪಿ ಕೊಡೋದನ್ನು. ಸೊ ಹಾಗಾಗಿ ಯೂಶ್ವಲಿ ಇಮ್ಯುನೊಥೆರಪಿ ಏನಿದೆ ಕೀಮೊಥೆರಪಿ ಜೊತೆಯಲ್ಲೇ ಕೊಡೋದು. ಸೊ ಇಟ್ ಗಿವ್ಸ್ ಒಂದು ಅಡಿಷ್ನಲ್ ಬೆನಿಫಿಟ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಏನೂ ಆ್ಯಡ್ ಆಗಲ್ಲ. ಸೊ ಇವಾಗ ಇಮ್ಯುನೊಥೆರಪಿನ ಕೀಮೊಥೆರಪಿ ಜೊತೆಯಲ್ಲಿ ಕೊಟ್ಟರೆ ಅಷ್ಟು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಬರುತ್ತೆ, ಇಷ್ಟೊಂದು ಮೆಡಿಸಿನ್ಸು ಆ ಥರ ಏನೂ ಆಗಲ್ಲ. ಸೊ ಸೈಡ್ ಎಫೆಕ್ಟ್ ಪ್ರೊಫೈಲ್ ವಿಲ್ ಬಿ ಮ್ಯಾನೇಜಬಲ್. ಸೊ ಮೇಜರ್ ಪ್ರಾಬ್ಲಮ್ಸ್ ಇಲ್ಲದೆ ವಿತ್ ಅ ಮಚ್ ಬೆಟರ್ ಎಫೆಕ್ಟ್ ಈ ಥರ ಕೊಟ್ಕೋತಾ ಹೋಗ್ಬೋದು. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಕೀಮೊಥೆರಪಿ ಏನಿದೆ ಒಂದಿಷ್ಟು ಸೈಕಲ್ಸ್ ಅಂತ ಇರುತ್ತೆ. ಸೊ ಯೂಶ್ವಲಿ ಒಂದು 6 ಸೈಕಲ್ಸ್ ಆ ಥರ ಕೊಡೋದು ನಾವು ಮೆಜಾರಿಟಿ ಇಮ್ಯುನೊಥೆರಪಿ ಏನಿದೆ ಅದನ್ನು. ಸೊ ಈ 6 ಸೈಕಲ್ಸು ಮೋಸ್ಟ್ ಡ್ರಗ್ಸ್ಗೆ ಎವ್ರಿ 3 ವೀಕ್ಸ್ ಒಂದು ಸರಿ ಕೊಡ್ತಾ ಹೋಗ್ತೇವೆ. ಕೆಲವೊಬ್ರಿಗೆ ಒಂದಿನದ ಅಡ್ಮಿಷನು 2 ಡೇಸು ಈ ಥರ ಇರುತ್ತೆ. ಸೊ ಇದ್ರ ಮೇಲೆ ಅದನ್ನು ಕೊಡೋದಕ್ಕಾಗಲ್ಲ, ಯಾಕಂದರೆ ಎಫೆಕ್ಟು ಕಡಿಮೆ ಇರುತ್ತೆ. ಆ್ಯಂಡ್ ಅದಲ್ಲದೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಹಾಕ್ಕೋತಾ ಹೋಗುತ್ತೆ ನಮಗೆ ಆ ಥರ ಮಾಡಿದ್ವಿ ಅಂದರೆ. ಸೊ ಅಡ್ವಾಂಟೇಜ್ ಆಫ್ ಇಮ್ಯುನೊಥೆರಪಿ ಏನಂದರೆ ಇವಾಗ ನಾವು ಕೀಮೊಥೆರಪಿ ಜೊತೆಯಲ್ಲೇ ಕೊಟ್ಟಿರ್ತೇವೆ, ಅದಾದಮೇಲೆ ಇಮ್ಯುನೊಥೆರಪಿ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು. ಆ್ಯಂಡ್ ಹಾಗೆ ಮಾಡೋದ್ರಿಂದ ಕ್ಯಾನ್ಸರ್ದು ಇದು ಸ್ಪ್ರೆಡ್ ಏನಿದೆ ಆದಷ್ಟು ಮಟ್ಟಿಗೆ ವಿ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಇಟ್. ಸೊ ಅದು ಬಂದ್ಬಿಟ್ಟು ಈ ಒಂದು ನ್ಯೂವರ್ ಅಡ್ವಾನ್ಸ್ಮೆಂಟ್ಸಲ್ಲಿ ಇರೋ ಡ್ರಗ್ಸಲ್ಲಿ ಇಟ್ ಈಸ್ ಅ ಮೇಯ್ನ್ ಕಾಂಪೊನೆಂಟ್. ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ಸಲ್ಲೂ ಇವಾಗ ಇಮ್ಯುನೊಥೆರಪಿ ಆ್ಯಸ್ ಅ ಮೇಜರ್ ರೋಲ್ ಟು ಪ್ಲೇ. ಸೊ ಇವಾಗ ಅದಲ್ಲದೆ ಇನ್ನು ಬೇರೆ ಬಂದ್ಬಿಟ್ಟು ಈ ಟಾರ್ಗೆಟೆಡ್ ಥೆರಪಿನಲ್ಲಿ ಟ್ಯಾಬ್ಲೆಟ್ಸ್. ಸೊ ನಾರ್ಮಲಿ ಏನು ಮಾಡ್ತೀವಿ, ಈ ಒಂದು ಟ್ಯೂಮರ್ ಏನಿದೆ ಯಾವ ಥರ ಬೆಳೀತಾ ಇದೆ ಈ ಸೆಲ್ ಬೆಳೆಯೋದಕ್ಕೂ ಒಂದಿಷ್ಟು ಪಾತ್ವೇಸ್ ಇರುತ್ತೆ. ಈ DNA ಪ್ರಾಲಿಫರೇಟ್ ಮಾಡುವಂಥ ಒಂದಿಷ್ಟು ಪಾತ್ವೇಸ್ ಇರ್ತವೆ. ಸೊ ಅದು ನಾರ್ಮಲ್ ಸೆಲ್ಗೂ ಒಂದು ಕ್ಯಾನ್ಸರ್ ಸೆಲ್ಗೂ ಕಂಪೇರ್ ಮಾಡಿದರೆ ಈ ಪಾತ್ವೇ ಏನಿದೆ ಅದರಲ್ಲಿ ಒಂದಿಷ್ಟು ಮ್ಯೂಟೇಷನ್ಸ್ ಬರುತ್ತೆ. ಸೊ ಅಂದರೆ ನಾರ್ಮಲಾಗಿ ಇವಾಗ ನಾರ್ಮಲ್ ಒಂದು ಸೀಕ್ವೆನ್ಸಲ್ಲಿ ಹೋಗೋ ಪಾತ್ವೇ ಕ್ಯಾನ್ಸರ್ ಸೆಲ್ಲಲ್ಲಿ ಇಟ್ ವಿಲ್ ಬಿ ಓವರ್ ಆ್ಯಕ್ಟಿವ್. ಸೊ ಹಾಗಾಗಿ ತುಂಬಾ ಬೇಗ ಡಿವೈಡ್ ಹಾಕೋತಾ ಹೋಗ್ತವೆ ಈ ಸೆಲ್. ಸೊ ಆ ಥರದ್ದು ಏನಾದರೂ ಒಂದು ಮ್ಯೂಟೇಷನ್ ಕಂಡು ಬಂದರೆ ಆ ಮ್ಯೂಟೇಷನ್ಗೆ ತಕ್ಕಂಗೆ ಆ ಮ್ಯೂಟೇಷನ್ನ ಸ್ಟಾಪ್ ಮಾಡೋದಕ್ಕಾಗಲಿ ಇಲ್ಲ ಅದನ್ನು ಸರಿ ಮಾಡೋದಕ್ಕಾಗಲಿ ಈ ಒಂದಿಷ್ಟು ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ ಈ ಥರ ಫೈಂಡ್ ಔಟ್ ಮಾಡಿ ಆ ಟ್ಯಾಬ್ಲೆಟ್ಸ್ ಆಗಲಿ ಇಲ್ಲ ಇಂಜೆಕ್ಷನ್ಸ್ ಆಗಲಿ ಕೊಡೋದನ್ನು ಒಂದು ಟಾರ್ಗೆಟೆಡ್ ಥೆರಪಿ ಅಂತ ಇಟ್ ಈಸ್ ಅ ನ್ಯೂ ಫೀಲ್ಡ್ ನಮಗೆ ಆಂಕಾಲಜಿಯಲ್ಲಿ. ಸೊ ಈ ನಡುವೆ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ಸ್ಗೂ ವಿ ಪ್ರಿಫರ್ ಟು ಸಿ ಅದರದ್ದು ಮಾಲಿಕ್ಯುಲರ್ ಬಯಾಲಜಿ.
ಆ ಥರದ ಮ್ಯೂಟೇಷನ್ಸ್ ಇದೆಯೇನೋ ಇಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದಾವೆ ಆ DNA ಅಲ್ಲಿ ಕ್ರೋಮೋಸೋಮ್ಸಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಟ್ರೀಟ್ ಮಾಡೋದು. ಇದು ಬಂದ್ಬಿಟ್ಟು ಇಟ್ ಇಸ್ ಪ್ರಿಸಿಷನ್ ಆಂಕಾಲಜಿ ಅಂತ ಒಂದು ಸಬ್ಸೆಟ್ ಇವಾಗ ಅಷ್ಟೆ. ಸೊ ಈ ಥರದ್ದು ಈ ಟಾರ್ಗೆಟೆಡ್ ಥೆರಪಿ ಇಲ್ಲ ಟಾರ್ಗೆಟ್ ಏನಾದರೂ ಇದೇನೋ ಆ ಥರ ಕಂಡುಹಿಡಿಯೋದ್ರಿಂದ ಈ ಕ್ಯಾನ್ಸರ್ದು ಇವಾಗ ಟ್ರೀಟ್ಮೆಂಟ್ ಏನಿದೆ ತುಂಬಾ ಇಟ್ ಹ್ಯಾಸ್ ಪ್ರೋಗ್ರೆಸ್ಡ್. ಸೊ ನಾವು ಮುಂಚೆ ಎಲ್ಲ ಈ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ಗೆ ಕೀಮೊಥೆರಪಿಯೇ ಆದರೆ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಸ್ಟಾಪ್ ಅಟ್ ಅ ಸರ್ಟನ್ ಪಾಯಿಂಟ್. ಸೊ ಒಂದಿಷ್ಟು ಸೈಕಲ್ಸ್ ಕೊಟ್ಟು ನಿಲ್ಲಿಸ್ಬಿಡ್ತಾ ಇದ್ವಿ. ಸೊ ಆ್ಯಂಡ್ ಅದಾದಮೇಲೆ ಏನು ಟ್ರೀಟ್ಮೆಂಟ್ ಇರ್ತಾ ಇರಲಿಲ್ಲ ಜನರಿಗೆ. ಸೊ ಹಾಗಾಗಿ ಟ್ರೀಟ್ಮೆಂಟು ಇಲ್ಲದೇ ಈ ಕ್ಯಾನ್ಸರ್ಸ್ ಪುನಃ ಬೆಳ್ಕೊಳ್ಳೋ ಅಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗಿತ್ತು ಅವಾಗ. ಸೊ ಈಗ ಈ ಒಂದು ಟಾರ್ಗೆಟೆಡ್ ಥೆರಪಿ, ಇಮ್ಯುನೊಥೆರಪಿ ಆಗಲಿ, ಈ ಥರದ್ದು ಈ ಪ್ರಿಸಿಷನ್ ಮೆಡಿಸಿನಲ್ಲಿ ಈ ಮೆಡಿಸಿನ್ಸ್ ಏನಿವೆ ಇದನ್ನು ವಿ ಕ್ಯಾನ್ ಕಂಟಿನ್ಯೂಯಸ್ಲಿ ಗಿವ್. ಸೊ ಇದು ಯೂಶಲಿ ನಾವು ಒಂದು ಅರ್ಲಿ ಸ್ಟೇಜಸ್ ಕ್ಯಾನ್ಸರ್ಸಲ್ಲಿ ಇದನ್ನು ಯೂಸ್ ಮಾಡೋಲ್ಲ. ಬಟ್ ಅಡ್ವಾನ್ಸ್ಡ್ ಕ್ಯಾನ್ಸರ್ಸಲ್ಲಿ ಕೀಮೊಥೆರಪಿ ಎಲ್ಲ ಆಗೋದ್ಮೇಲೆ ಇಲ್ಲ ಮುಂಚೆಯಿಂದನೇ ಈ ಟಾರ್ಗೆಟೆಡ್ ಥೆರಪೀಸ್ ಏನಿದೆ ಅದನ್ನು ನಾವು ಕೊಡ್ಬೋದು ಪೇಷಂಟ್ಸ್ಗೆ. ಆ್ಯಂಡ್ ಮುಂಚೆ ಕ್ಯಾನ್ಸರ್ಸ್ ಈ ಅಡ್ವಾನ್ಸ್ಡ್ ಸ್ಟೇಜಸಲ್ಲಿ ಒಂದು 6 ಮಂತ್ಸೋ 3 ಮಂತ್ಸೋ ಈ ಥರ ಪ್ರೋಗ್ರೆಸ್ ಆಗುತ್ತೆ ಅನ್ನೋ ಒಂದು ಸಿಚುವೇಶನ್ ಇವಾಗಿಲ್ಲ. ಆ ಒಂದು ಟಾರ್ಗೆಟೆಡ್ ಥೆರಪಿಯಲ್ಲಿ ತುಂಬ ಜನರು 2 years 3 years 4 years ಆದರೂ ಏನು ತೊಂದರೆ ಇಲ್ಲದೇ ಟ್ಯಾಬ್ಲೆಟ್ಸ್ ತೊಗೊಂಡು ಈ ನಾರ್ಮಲಾಗಿ ನಮಗೆ ಇವಾಗ BP ಶುಗರ್ ಬಂದರೆ ಯಾವ ಥರ ಟ್ಯಾಬ್ಲೆಟ್ಸ್ ತೊಗೋತಾರೋ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡು ಆರಾಮಾಗಿ ಅವರು ಡೇ ಟು ಡೇ ಲೈಫ್ ಲೀಡ್ ಮಾಡುವಂಥ ಸಾಕಷ್ಟು ಪೇಷಂಟ್ಸ್ ಇದ್ದಾರೆ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಆಫ್ ಟಾರ್ಗೆಟೆಡ್ ಥೆರಪಿ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಮಗೆ ಯಾವುದೇ ಕ್ಯಾನ್ಸರ್ ಆದರೂ ಅದರದ್ದು ಮಾಲಿಕ್ಯುಲರ್ ಪಾತ್ವೇಸ್ ಏನಿದೆ, ಅದು ಮಾಲಿಕ್ಯುಲರ್ ಬಯಾಲಜಿ ಏನಿದೆ, ಒಂದು ಟ್ಯೂಮರ್ ಪ್ರೊಫೈಲಿಂಗ್ ಇಲ್ಲ ಮಾಲಿಕ್ಯುಲರ್ ಪ್ರೊಫೈಲಿಂಗ್ ಅಂತ ಮಾಡ್ತೇವೆ ಅದು ನೋಡೋದಕ್ಕೆ. ಅದು ನೋಡಿ ಈ ಥರ ಏನಾದರೂ ಕಂಡು ಬಂದರೆ ಪೇಷಂಟ್ಸ್ಗೆ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಸೊ ಇದು ಆ್ಯಂಡ್ ಈ ಥರದ್ದು ಟಾರ್ಗೆಟೆಡ್ ಥೆರಪಿ ದೇರ್ ಇಸ್ ಸೋ ಮಚ್ ಆಫ್ ಅಡ್ವಾನ್ಸ್ಮೆಂಟ್. ಎವ್ರಿ ಡೇ ನಮ್ಗೆ ಏನೋ ಒಂದು ಟಾರ್ಗೆಟೆಡ್ ಥೆರಪಿದು ಯಾವುದೋ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ, ಯಾವುದೋ ಒಂದು ನ್ಯೂವರ್ ಟಾರ್ಗೆಟ್ಸ್ ಕಂಡುಹಿಡಿತಾನೆ ಇರ್ತಾರೆ. ಸೊ ಹಾಗಾಗಿ ಇವಾಗ ಟ್ರೀಟ್ಮೆಂಟ್ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಕ್ಯಾನ್ಸರ್ಸಲ್ಲಿ ಭಾಳ ಕಡಿಮೆ. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಯಾವುದೇ ಸ್ಟೇಜ್ ಆದರೂ ಏನೇ ಇದ್ದರೂ ಇಟ್ ಈಸ್ ಸ್ಟಿಲ್ ಮ್ಯಾನೇಜಬಲ್ ಇವಾಗ. ಸೊ ಈ ಒಂದು ವಿಡಿಯೋಲ್ಲಿ ನಿಮಗೆ ಒಂದಿಷ್ಟು ಬ್ರೀಫಾಗಿ ಒಂದು ಸ್ವಲ್ಪ ಮಾಹಿತಿ ತಲುಪಿದೆ ಅನ್ಕೋತೀನಿ. ಈ ಒಂದು ಕೀಮೊಥೆರಪಿ ಏನು, ಟಾರ್ಗೆಟೆಡ್ ಥೆರಪಿ ಆ್ಯಂಡ್ ನ್ಯೂವರ್ ಅಡ್ವಾನ್ಸ್ಮೆಂಟ್ಸ್ ಏನು ಅಂತ. ಸೊ ಈ ಕೀಮೊಥೆರಪಿ ಬಗ್ಗೆ ಆ್ಯಂಡ್ ಈ ಟಾರ್ಗೆಟೆಡ್ ಥೆರಪಿ ಹಲವಾರು ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಿಗೆ ಭಯ ಬೇಡ, ಒಂದು ಎಚ್ಚರಿಕೆ ಬೇಕು. ಆ್ಯಂಡ್ ಒಂದು ಮಾಹಿತಿ ಇರೋದ್ರಿಂದ ಏನಾದರೂ ಆ ಥರದ್ದು ಒಂದು ಸಿಚುವೇಶನ್ ಇದ್ರೂ ತೊಗೊಳ್ಬೇಕಾದ್ರೆ ಈ ಒಂದು ಭಯ ಇರಲ್ಲ. ಸ್ವಲ್ಪ ನೀಟಾಗಿ ಏನು ತೊಂದರೆ ಇಲ್ದಂಗೆ ಮ್ಯಾನೇಜಬಲ್ ಸೈಡ್ ಎಫೆಕ್ಟ್ಸಿಂದ ಮಾಡ್ಕೋತಾ ಹೋಗ್ಬೋದು ಈ ಟ್ರೀಟ್ಮೆಂಟ್ನ. ಸೊ ವೀಕ್ಷಕರಿಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.